ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಆರೋಗ್ಯ ವಿಭಾಗ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಾಮಾನ್ಯವಾಗಿ ಮಕ್ಕಳಿಗೆ ಗಣಿತ ಅಂತ ಅಂತಿದ್ದ ಹಾಗೆ ಮೂಗು ಮುರಿಯೋದು ಜಾಸ್ತಿ, ಯಾಕಂದರೆ ಅದು ತುಂಬ ಕಷ್ಟವಾಗಿರುವಂಥ ಸಬ್ಜೆಕ್ಟ್ ಅಂತ. ನಾವೆಲ್ಲ ಹೇಳ್ತೀವಿ ಅದಾದರೂ ಸಬ್ಜೆಕ್ಟ್ ಇಷ್ಟಪಟ್ಟರೆ ನಮಗೆ ಎಲ್ಲನೂ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು. ಆದರೆ ಆ ಇಷ್ಟಪಡೋ ಹಾಗೆ ಮಾಡೋದೇ ತುಂಬ ಕಷ್ಟಕರವಾಗಿರುವಂಥ ಒಂದು ಸಂಗತಿ ಪೋಷಕರಿಗೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಾಮಾನ್ಯವಾಗಿ ನಾವು ದಿನನಿತ್ಯದ ಒಂದು ಚಟುವಟಿಕೆಗಳಲ್ಲಿ ಕೂಡೋದು, ಕಳಿಯೋದು, ಗುಣಿಸೋದು, ಭಾಗಿಸೋದು ಇದನ್ನೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ಮ್ಯಾಥಮೆಟಿಕ್ಸ್ ತುಂಬ ಈಸಿ ಆಗಿರುತ್ತೆ. ಆದರೆ ದೊಡ್ಡೋರು ಆಗ್ತಾ ಆಗ್ತಾ ಸ್ವಲ್ಪ ಕಾಂಪ್ಲಿಕೇಶನ್ ಆಗ್ತಾ ಹೋಗುತ್ತೆ. ಅದನ್ನು ನಮ್ಮ ಲೈಫಲ್ಲಿ ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ನಮಗೆ ಗೊತ್ತಾಗೋಲ್ಲ. ಆಗ ಮ್ಯಾಥ್ಸ್ ಅನ್ನೋದು ತುಂಬ ಒಂದು ಕಠಿಣಕರವಾದಂಥ ಒಂದು ಸಬ್ಜೆಕ್ಟ್ ಅಂತ ಅನ್ನಿಸ್ತಾ ಹೋಗುತ್ತೆ. ವೀಕ್ಷಕರೇ, ಇವತ್ತು ನಾವು ಮಾತಾಡ್ತಾ ಇರೋದು ಮಕ್ಕಳಿಗೆ ಗಣಿತದಲ್ಲಿ ಹೇಗೆ ಆಸಕ್ತಿಯನ್ನು ಮೂಡಿಸ್ಬೇಕು ಅಂತ ಹೇಳಿಬಿಟ್ಟು. ಹಾಗೆ ದಿನನಿತ್ಯದ ಜೀವನದಲ್ಲಿ ಮ್ಯಾಥಮೆಟಿಕ್ಸ್ನ ನಾವು ಹೇಗೆ ಅಳವಡಿಸ್ಕೋಬಹುದು, ಆಗ ನಮಗೆ ಮ್ಯಾಥಮೆಟಿಕ್ಸ್ ತುಂಬ ಈಸಿ ಆಗುತ್ತೆ ಅಂತ. ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಲತಾ ಅವರು. ಇವರು NIT ಸೂರತ್ಕಲ್ಲಲ್ಲಿ ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾರೆ, ಕೌನ್ಸಿಲರ್ ಕೂಡ ಆಗಿದ್ದಾರೆ. ಅದಷ್ಟೇ ಅಲ್ಲದೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ಲೆಕ್ಚರರ್ ಕೂಡ ಆಗಿದ್ದಾರೆ. ಹಾಗೆ ನಿಹಾರಿಕಾ ಲರ್ನಿಂಗ್ ಸ್ಪೇಸ್ ಎನ್ನುವಂಥ ಒಂದು ಸಂಸ್ಥೆಯ ಸಂಸ್ಥಾಪಕರು ಕೂಡ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ನಮಸ್ತೆ. ನಾನು ಆಗಲೇ ಹೇಳಿದ ಹಾಗೆ ಮ್ಯಾಥಮೆಟಿಕ್ಸ್ ಅನ್ನೋದು ಮಕ್ಕಳಿಗೆ ತುಂಬ ಕಷ್ಟ ಆಗಿರುವಂಥ ಸಬ್ಜೆಕ್ಟ್. ಮ್ಯಾಥಮೆಟಿಕ್ಸ್ ಅಂತ ಅಂತಿದ್ದಾಗೆ ನಾನು ಓದ್ಕೊಳ್ಳಲ್ಲ ಅಂತ ಹೇಳಿಬಿಡ್ತಾರೆ. ಈ ಮ್ಯಾಥ್ಸ್ ಅನ್ನೋದು ಕಷ್ಟ ಯಾಕೆ ಆಗುತ್ತೆ ಮಕ್ಕಳಿಗೆ ಫಸ್ಟ್ ಆಫ್ ಆಲ್? ಓಕೆ, ಸೊ ಚಿಕ್ಕ ಮಕ್ಕಳಿಗೆ ನೀವು ಕೇಳಿದ್ರೆ ಮ್ಯಾಥ್ಸ್ ಅನ್ನೋದು ಇಷ್ಟನೇ. ಸ್ಟಾರ್ಟಿಂಗಲ್ಲಿ ನೀವು ಫಸ್ಟ್ ಅಥವಾ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಕೇಳಿದಾಗ ಮ್ಯಾಥಮೆಟಿಕ್ಸ್ ತುಂಬಾನೇ ಇಷ್ಟ. ನೀವು ಹೇಳಾಗೆ ಅಲ್ಲಿ ಫಸ್ಟು ಬರೀ ಪ್ಲಸ್ ಮಾಡೋದು, ಮೈನಸ್ಸು, ಸಬ್ಟ್ರಾಕ್ಷನ್ ಇಷ್ಟೇ ಇರೋದ್ರಿಂದ ಸ್ವಲ್ಪ ಅಂತ ಅನ್ನಿಸ್ಬಿಡುತ್ತೆ. ಆಮೇಲೆ ಒಂದೇ ಹಂತ ಹೋದ ಹಾಗೆ ಹೊಸ ಹೊಸ ಕಾನ್ಸೆಪ್ಟ್ಸ್ಗಳು ಇರೋದ್ರಿಂದ ಅದನ್ನು ಎಲ್ಲಿ ಅಪ್ಲೈ ಮಾಡ್ತೀವಿ ಅನ್ನುವ ವಿಚಾರ ಗೊತ್ತಿಲ್ಲದೆ ಇರೋದ್ರಿಂದ ಆ ನಂಬರ್ಗಳು ಯಾವಾಗಲೂ ನಂಬರ್ ಆಗಿನೇ ಉಳಿದ್ಬಿಡುತ್ತೆ. ನಾನು ಯಾವಾಗಲೂ ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಕಲಿಸುವಾಗ ಹೇಳೋದು, ಆ ನಂಬರ್ ಜೊತೆಗೊಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ. ಆ ನಂಬರ್ ಅಂದರೆ ಏನು ಅನ್ನೋದನ್ನ ವಿಶ್ವಲೈಸ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಆವಾಗ ಮ್ಯಾಥಮೆಟಿಕ್ಸ್ ಈಸಿ ಅಂತ ಅನಿಸುತ್ತೆ. ಮೊದಲಾಗಿ ಅವರು ಚೇಂಜ್ ಮಾಡಬೇಕು ಆಗಿರೋದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಬಗ್ಗೆ ಇರುವಂತಹ ಒಂದು ಆಟಿಟ್ಯೂಡ್. ಅಂದರೆ ಕಷ್ಟ. ಎಷ್ಟೋ ಮಕ್ಕಳಿಗೆ ಕಾನ್ಸೆಪ್ಟ್ಸ್ಗಳು ಚೆನ್ನಾಗಿ ಅರ್ಥ ಆಗಿದ್ರೂ ಕೂಡ ನನಗೆ ಮಾಡೋಕ್ಕಾಗೋದಿಲ್ವೇನೋ ಅನ್ನುವ ಒಂದು ಮೈಂಡ್ಸೆಟ್ ಇರೋದ್ರಿಂದ ಅವರಿಗೆ ಅದನ್ನು ಸಬ್ಜೆಕ್ಟನ್ನು ಅಪ್ರೋಚೇ ಮಾಡೋಕ್ಕಾಗೋದಿಲ್ಲ. ಈಗ ನಾವೇನಾದರೂ ಬೆಳಗಿನ ಹೊತ್ತು ಕಾರಲ್ಲಿ ಹೋಗ್ತಾ ಇರುವಾಗ ತುಂಬ ಫಾಗ್ ಇದೆ ಅಂತ ನಾವು ಯೋಚನೆ ಮಾಡೋಣ. ಮುಂದಿನ ದಾರಿ ನಮಗೆ ಕ್ಲಿಯರ್ ಆಗಿ ಕಾಣಿಸೋದೇ ಇಲ್ಲ. ಆ ಫಾಗ್ ಏನಾಗ ಕ್ಲಿಯರ್ ಆಯಿತು ಅಂದರೆ ಮುಂದಿನ ದಾರಿ ಕಾಣಿಸುತ್ತೆ. ನಮ್ಮ ಮಕ್ಕಳ ಮನಸ್ಸ ಮೇಲೆ ಇರೋದು ನನ್ನ ಪ್ರಕಾರ ತುಂಬ ಮಕ್ಕಳ ಮೇಲೆ ಇವರೇ ಸಬ್ಜೆಕ್ಟ್ ಅರ್ಥ ಆಗಲ್ಲ ಅಥವಾ ಕಲಿಯುವ ಶಕ್ತಿ ಇದೆ ಇಲ್ಲ ಅಂತ ಅಲ್ಲ, ಅವರ ಮನಸ್ಸಲ್ಲಿ ಇರೋದು ಈ ಫಾಗ್. ಆ ಫಾಗನ್ನು ನಾವು ಸ್ಲೋ ಆಗಿ ತೆಗೆದ ಮೇಲೆ ಅವರಿಗೆ ಮುಂದೆ ಹೋಗುವ ದಾರಿ ಖಂಡಿತ ಕಾಣಿಸುತ್ತೆ. ಅವ್ರು ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಆ ಗಣಿತ ಅನ್ನೋದು ಕೇವಲ ಮಕ್ಕಳಿಗೆ ಅರ್ಥ ಆಗಿಲ್ಲ ಅಂದರೆ ಟ್ಯೂಷನಿಗೆ ಕಳಿಸೋದು, ಎಕ್ಸ್ಟ್ರಾ ಸಮ್ಸ್ಗಳನ್ನು ಮಾಡೋದಕ್ಕಿಂತ ಇಷ್ಟವಾಗಿ ಹೇಗೆ ಮಾಡಬಹುದು. ನಾವು ಹೇಳೋದು ಈಸಿ, ಸಬ್ಜೆಕ್ಟನ್ನು ಇಷ್ಟಪಡೋ ಹಾಗೆ ಮಾಡಿ, ಬಟ್ ಪ್ರಾಕ್ಟಿಕಲ್ ಆಗಿ ನಾವು ತೋರಿಸಿದಾಗ ಅವ್ರಿಗೆ ನಿಜವಾಗಿ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಐ ಥಿಂಕ್ ಅದನ್ನು ನಾವು ಇವತ್ತಿನ ಎಪಿಸೋಡಲ್ಲಿ ಫೋಕಸ್ ಮಾಡಬೇಕು ಅಂತ ಅಂದ್ಕೊಂಡಿರೋದು. ಓಕೆ, ಇನ್ನು ಇವತ್ತು ನಮ್ಮ ಜೊತೆ ಇದ್ದಾರೆ ಪುಟಾಣಿ ಮಕ್ಕಳು, ಪುಟಾಣಿ ಅರ್ಜುನ್ ಹಾಗೆ ಪುಟಾಣಿ ಕಾರ್ತಿಕ್. ಇವರು ಇವತ್ತು ನಮಗೆ ಯಾವ ಒಂದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ಟೀಚ್ ಮಾಡೋದಕ್ಕೆ ಬಂದಿದ್ದಾರೆ. ಸೊ ಅಂದರೆ ನಾನು ದಿನನಿತ್ಯದ ಏನು ಅವರು ಸಬ್ಜೆಕ್ಟಲ್ಲಿ ಕಲ್ತ್ಕೊಳ್ತಾ ಇರ್ತಾರೆ ಸ್ಕೂಲಲ್ಲಿ, ಅದನ್ನು ಹೇಗೆ ಅಪ್ಲೈ ಮಾಡ್ತಾರೆ ಅಂತ ಅವ್ರಿಗೆ ಈಗ ನಾವು ಏನು ಆ್ಯಕ್ಟಿವಿಟಿ ಮಾಡ್ತಾರೆ ಅನ್ನುವ ಬಗ್ಗೆ ಅವರಿಗೆ ಐಡಿಯಾ ಇರೋದಿಲ್ಲ. ಸೊ ನಾನು ಒಂದು ಸಿಚುವೇಶನನ್ನು ಕೊಡ್ತೀನಿ. ಆ ಸಿಚುವೇಶನಿಗೆ ಹೇಗೆ ಮ್ಯಾಥ್ಸನ್ನು ಅಪ್ಲೈ ಇವ್ರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಫೋಕಸ್ ಮಾಡ್ಕೊಳ್ತಾ ಹೋಗೋಣ. ಈಗ ಎಕ್ಸಾಂಪಲ್, ನಾನು 2 ಬೌಲ್ ಇಡ್ತೀನಿ. ಇದರಲ್ಲಿ ಒಂದರಲ್ಲಿ ನಾನು ಇದು ಯಾವ ಹೂವಿದೆ ಮಲ್ಲಿಗೆ, ಇಂಗ್ಲೀಷಲ್ಲಿ ಆದರೆ ಹೇಳಕ್ಕೆ ಬರುತ್ತೆ, ಕನ್ನಡ ಅಂದ ಕೂಡಲೇ ಸೇವಂತಿಗೆ ಹೂವಿದೆ. ಇದು ಯಾವುದು? ರೋಸ್ ಇದೆ. ಈಗ ನಾನು ಒಂದು ಬೌಲಲ್ಲಿ ಏನು ಮಾಡ್ತೀನಿ, ಇದು 5, ಇಲ್ಲಿ ಎಷ್ಟಿಟ್ಟಿದ್ದೆ ನಾನು 4 ಇಟ್ಟಿದ್ದೀನಿ. ಇನ್ನೊಂದು ಬೌಲಲ್ಲಿ ನಾನು 6 ರೋಸನ್ನು ಇಡ್ತೀನಿ. ಓಕೆ, ಸೊ ನನಗೇನಂತ ಹೇಳಿದ್ರೆ, ನೀವು ಯೋಚನೆ ಮಾಡ್ತಾ ಹೋಗಬೇಕು. ನಿಮ್ಗೆ ಅಮ್ಮ ಹೇಳ್ತಾರೆ, ಈಗ ಸೇವಂತಿಗೆ ಹೂವು ಎಷ್ಟು ತೊಗೊಂಡು ಬರ್ತಿರೋ ಅಷ್ಟೇ ನೀವು ಗುಲಾಬಿ ಹೂವನ್ನು ಕೂಡ ತೊಗೊಂಡು ಬರಬೇಕು ಅಂತ ಅಮ್ಮ ಹೇಳ್ತಿರ್ತಾರೆ. ಈಗ ಅವರು ಅಂಗಡಿಯಲ್ಲಿ ಈ ಥರ ಮಾರ್ತಿದ್ದಾರೆ ಅಂತ ಅಂದ್ಕೊಳ್ಳೋಣ. ಒಂದರಲ್ಲಿ 4 ಇದೆ, ಒಂದರಲ್ಲಿ 6 ಇದೆ. ನೀವು ಮನೆಗೆ ಬರುವಾಗ ನಿಮ್ಮ ಹತ್ರ ಈಕ್ವಲ್ ನಂಬರ್ ಆದ ಸೇವಂತಿಗೆ ಹೂವು ಇರಬೇಕು, ಹಾಗೆ ಗುಲಾಬಿ ಹೂವು ಇರಬೇಕು. ಹಾಗಾದರೆ ನೀವು ಯಾವ ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟನ್ನು ಇಲ್ಲಿ ಯೂಸ್ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ? ಹೇಗೆ ಯೂಸ್ ಮಾಡ್ತೀರಾ? ಈಗ 4 ಮತ್ತು 6 ನೀವು ತೊಗೊಂಡ್ರೆ ಎಷ್ಟು ನೀವು ರೋಸ್, ಈಗ ಇದು ಒಂದು ಬೌಲಲ್ಲಿ 4 ಇದೆ, ಇನ್ನೊಂದರಲ್ಲಿ 6 ಇದೆ.
ಅಲ್ವಾ? ನೀವು ಎಷ್ಟನ್ನು ತಗೊಳ್ತೀರಾ? ಎಷ್ಟು ಬೌಲ್ ಸೇವಂತಿಗೆ ಹೂವು, ಎಷ್ಟು ಬೌಲ್ ರೋಸ್ ಹೂವನ್ನು ತಗೊಳ್ತೀರಾ? ಯೋಚನೆ ಮಾಡಿ. ಎರಡು ಇಲ್ಲ. ಮತ್ತು ಏನು ಮಾಡಬಹುದು? ಈಗ ನೀನು ಇನ್ ಕೇಸ್ 2 ಬೌಲನ್ನು ತೊಗೊಂಡ್ರೆ ಏನಾಗುತ್ತೆ? ಸೇವಂತಿಗೆ ಹೂವನ್ನು ತೊಗೊಂಡ್ರೆ 8 ಹೂವು ಆಯಿತು. ಅದು 2 ಬೌಲನ್ನು ತೊಗೊಂಡ್ರೆ ಏನಾಯಿತು? 12 ಆಯಿತು. ಈಗ ನಮಗೇನು ಬೇಕು? ಮೇಯ್ನಾಗಿ ಈಕ್ವಲ್ ನಂಬರ್ ಆಫ್ ಸೇವಂತಿಗೆ ಹೂ ಬೇಕು, ಹಾಗೆ ಗುಲಾಬಿ ಹೂ ಕೂಡ ಬೇಕು. ಈಗ ವೀಕ್ಷಕರೇ, ನೀವು ಕೂಡ ಗಮನಿಸ್ಬೋದು, ಈ ಥರ ಕ್ವಶನನ್ನು ಕೊಟ್ಟಾಗ ಮ್ಯಾಥಮ್ಯಾಟಿಕ್ಸ್ನ ಕಾನ್ಸೆಪ್ಟನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋದೇ ಮಕ್ಕಳಿಗೆ ಕಷ್ಟ ಆಗೋಗುತ್ತೆ. ಈಗ LCM ಅಂತ ನೀನು ಹೇಳಿದೆ. ಸೊ LCM ಅನ್ನು ನಾವು ಹೇಗೆ ಇಲ್ಲಿ ಅಪ್ಲೈ ಮಾಡ್ತೀವಿ? LCM ಯಾವ 2 ನಂಬರಿನ LCM ಅನ್ನು ನಾವು ತೊಗೊಳ್ಬೇಕಾಗತ್ತೆ? 4 ಮತ್ತು 6 LCM ಎಷ್ಟಾಗಿರುತ್ತೆ? 12 ಆಗಿರುತ್ತೆ. ಅಂದರೆ ನಾವೀಗೇನು ಮಾಡಬೇಕು? ಹೇಗೆ ತೊಗೊಳ್ತೀವಿ? ಈಗ 4, 6 LCM 12 ಅನ್ನೋದು ಗೊತ್ತು. ಅದನ್ನು ಪ್ರಾಕ್ಟಿಕಲ್ಲಾಗಿ ಈಗ ಅಪ್ಲೈ ಹೇಗೆ ಮಾಡಬೇಕು? ಸೊ 1 ಬೌಲನ್ನು ನಾನು ತೊಗೊಂಡ್ರೆ 4 ಸೇವಂತಿಗೆ ಹೂವಿರುತ್ತೆ. ಹಾಗೆ ನಾನು 12 LCM ಅಂದರೆ 4 × 3 = 12 ಅಲ್ವಾ? ಸೊ 4 × 3 = 12 ಅಂದರೆ ನಾನು 3 ಬೌಲ್ನ ಸೇವಂತಿಗೆ ಹೂವನ್ನು ತೊಗೊಳ್ಬೇಕಾಗತ್ತೆ. ಹಾಗೆ ನಿಮಗೆ 12 LCM ಬಂದಿರೋದ್ರಿಂದ ಏನಾಯಿತು? ಇದರಲ್ಲಿ 6 ಅಂತ ಇದೆ ಅಲ್ವಾ? ಹಾಂ, 2 ಬೌಲ್ ರೋಸನ್ನು ತೊಗೊಳ್ಬೇಕು. ಅಂದರೆ 6 × 2 = 12. ಅಲ್ಲಿ ನಾವು LCM ಅನ್ನು ಯೂಸ್ ಮಾಡ್ತೀವಿ. ಎಷ್ಟೋ ಮಕ್ಕಳು ಒಂದು 4th and 5th ಸ್ಟ್ಯಾಂಡರ್ಡಿಗೆ ಬಂದಾಗ LCM ಅಂದರೆ ಏನು ಅಂತ ಕೇಳಿದ್ರೆ ಮಾಡೋದಕ್ಕೆ ಬರೋದೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಈಗ ನೀವು ನೋಡಿದ್ರಿ LCM ಹೇಗೆ ಫೈಂಡ್ ಔಟ್ ಮಾಡೋದು ಅಥವಾ HCF ಹೇಗೆ ಫೈಂಡ್ ಔಟ್ ಮಾಡೋದು, ಇದನ್ನು ಸ್ಕೂಲಲ್ಲಿ ಹೇಳ್ಕೊಡ್ತಾರೆ. ದೊಡ್ಡ ನಂಬರ್ಗೂ ಹೈಯರ್ ಸ್ಟ್ಯಾಂಡರ್ಡ್ಸ್ಗೆ ಹೋದಾಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಮಕ್ಕಳು ಮಾಡ್ತಾರೆ. ಅಪ್ಲೈ ಎಲ್ಲಿ ಮಾಡ್ತಾರೆ? ರಿಯಲ್ ಲೈಫಿಗೆ ಅಪ್ಲೈ ಮಾಡ್ತಾರೆ. ಈಗ ನಾವು ಪ್ರಾಕ್ಟಿಕಲ್ ಈ ಥರ ಒಂದು ಸಿಚುವೇಶನ್ ಕೊಟ್ಟಾಗ ಆ ಮ್ಯಾಥಮ್ಯಾಟಿಕ್ಸ್ ಕಾನ್ಸೆಪ್ಟ್ ಓದಿರೋದನ್ನ ಕನೆಕ್ಟ್ ಮಾಡಿದ್ರೆ ಆ ಸಬ್ಜೆಕ್ಟ್ ಯಾವತ್ತೂ ಅವರಿಗೆ ಮರ್ತು ಹೋಗೋದೇ ಇಲ್ಲ ಅಲ್ವಾ? ಅಂದ್ರೆ ಈಗ ಸಿಂಪಲ್ 6 × 2 = 12, ಹಾಗೆ 4 × 3 = also 12. ಆಗ LCM ಅಂದ್ರೆ ಅಲ್ಲಿ ಟೇಬಲ್ಸಿನ ಕಾನ್ಸೆಪ್ಟ್ ಕೂಡ ಬಂತು. ಹಾಗೆ LCM ಅಂದ್ರೆ ಅದರ ಮುಂದುವರಿದ ಭಾಗ ಅಷ್ಟೇ. ಸೊ ಆದ್ರಿಂದ ನಾವು ಈ ಥರ ಡೇ ಟು ಡೇ ಲೈಫಲ್ಲಿ ಈ ಥರ ಸಿಚುವೇಶನ್ ಅನ್ನ ಕೊಟ್ಬಿಡ್ಬೋದು. ಅವರಿಗೆ ಗೊತ್ತಿರಲ್ಲ ಅದು ಯಾವ ಸಬ್ಜೆಕ್ಟಿಗೆ ಯಾವ ಕಾನ್ಸೆಪ್ಟಿಗೆ ನಾವು ಅದನ್ನ ಕನೆಕ್ಟ್ ಮಾಡ್ತೀವಿ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಅವ್ರು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾ ಹೋಗ್ತಾರೆ. ನಾವೀಗ ಇನ್ನೊಂದು ಆಕ್ಟಿವಿಟಿಯನ್ನ ನೋಡ್ತಾ ಹೋಗೋಣ. ಇದೇ ಹೂವನ್ನು ನಾವು ತೊಗೊಂಡ್ರೆ ಏನಾದರೂ ಡೆಕೋರೇಷನ್ ಮಾಡಬೇಕು, ಅರೇಂಜ್ ಮಾಡಬೇಕು, ಅಥವಾ ನಾವು ಹೂವಿನ ಮಾಲೆ ಮಾಡಬೇಕು ಅಂತ ಹೇಳಿದಾಗ ಹೇಗೆ ಮ್ಯಾಥಮ್ಯಾಟಿಕ್ ಕಾನ್ಸೆಪ್ಟ್ಸನ್ನು ಯೂಸ್ ಮಾಡೋದು ತಿಳ್ಕೊಳ್ಳೋಣ. ಈಗ ನಾನೇನು ಮಾಡಿದ್ದೀನಿ? ಎಷ್ಟು ಸೇವಂತಿಗೆ ಹೂವು ಇಟ್ಟಿದ್ದೀನಿ? ಅದಾದಮೇಲೆ ಎಷ್ಟು? 1, ಆಮೇಲೆ 3, ಆಮೇಲೆ 1. ಈ ಥರ ರೋಸ್ ಮತ್ತು ನಾನೀಗೇನಾದರೂ ರೇಷಿಯೋವನ್ನು ಹೇಳಿದ್ರೆ, ಸೊ ನಮ್ಮ ಸೇವಂತಿಗೆ ಹೂ ಕಟ್ಟಬೇಕು, ಈ ಥರ ಹೂ ಕಟ್ಟಬೇಕು ಅಂದಾಗ ರೇಷಿಯೋ ಹೇಗೆ ಹೇಳ್ಬೋದು? ಇದನ್ನು ನಾವು ಸೇವಂತಿಗೆ ಹೂವು ಹಾಗೆ ಗುಲಾಬಿ ಹೂವಿನ ರೇಷಿಯೋ ಹೇಳಬೇಕು ಅಂದರೆ ಏನು ಹೇಳ್ಬೋದು? 3:1 ಅಂದರೆ 3 ಸೇವಂತಿಗೆ ಹೂವಿಗೆ 1 ಗುಲಾಬಿ ಹೂವನ್ನು ನಾವು ತಗೊಳ್ತೀವಿ. ಈಗ ನಾನು ಅದೇ ಕಾನ್ಸೆಪ್ಟ್ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡ್ತಾ ಹೋಗೋಣ. ಅಂದರೆ ಇಷ್ಟೇ ಹೂವನ್ನು ಇಟ್ಕೊಂಡು ಎಷ್ಟೊಂದು ಮ್ಯಾಥಮ್ಯಾಟಿಕ್ಸನ್ನು ಮಾತಾಡಬಹುದು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಈಗ ಇನ್ನೊಂದೇನು ಅಂತ ಹೇಳಿದ್ರೆ 3 ಸೇವಂತಿಗೆ ಆದಮೇಲೆ ನಮಗೇನು ಬರುತ್ತೆ? ರೋಸ್ ಬರುತ್ತೆ. ಅಂದರೆ ಪ್ಯಾಟರ್ನ್ ಯೆಲ್ಲೋ ರೆಡ್, ಯೆಲ್ಲೋ ರೆಡ್ ಹೀಗೆ ಬರುತ್ತೆ. ಈಗ ಇನ್ನೊಂದು ನಾವೇನು ಅರ್ಥ ಮಾಡಬೇಕು? ಈ ಪ್ಯಾಟರ್ನ್ ರಿಪೀಟ್ ಆಗ್ತಾ ಹೋಗುತ್ತೆ. ಆಮೇಲೆ ನಾನು ನಿಮ್ಗೊಂದು ಕ್ವೆಶನ್ ಕೇಳ್ತೀನಿ. ಈಗ ನಿಮ್ಮ ಹತ್ರ 1 ರೋಸ್ ಹೂವು ಎಷ್ಟಿದೆ? ಅದರ 3ರಷ್ಟು ಸೇವಂತಿಗೆ ಹೂವಿದೆ. ಏನು ಕ್ವೆಶನ್ ಏನು ಹೇಳಿ? ನಿಮ್ಮ ಹತ್ರ ಎಷ್ಟು ರೋಸ್ ಹೂವಿದೆ? ಅದರ 3ರಷ್ಟು ಸೇವಂತಿಗೆ ಹೂವಿದೆ. ಹಾಗಿದ್ರೆ ನಾನು ಈ ಪ್ಯಾಟರ್ನನ್ನು 4 ಟೈಮ್ಸ್ ರಿಪೀಟ್ ಮಾಡಿದಾಗ, ಓಕೆ, ಈ ಪ್ಯಾಟರ್ನನ್ನು ನಾನು 4 ಟೈಮ್ಸ್ ರಿಪೀಟ್ ಮಾಡ್ತೀನಿ. ಓಕೆ, ಟೋಟಲ್ ನಮ್ಮ ಹತ್ರ ಆಗ ಎಷ್ಟು ಸೇವಂತಿಗೆ ಹೂವಿರುತ್ತೆ, ಎಷ್ಟು ಗುಲಾಬಿ ಹೂವಿರುತ್ತೆ? ಈಗ ಪ್ಯಾಟರ್ನನ್ನು ನಾವು ಇಲ್ಲಿ 3, ಇದು 1 ಗುಲಾಬಿ ಹೂವಿದೆ, 3, 1 ಗುಲಾಬಿ ಹೂವಿದೆ, ಹಾಗೆ ನಾನು ಇಡ್ತಾ ಹೋದಾಗ ನಾವೇನು ಮಾಡ್ತೀವಿ? ನಾನು ಹೇಳಿರೋದು ಇದೇ ಕ್ವೆಶನನ್ನು ನಾವೀಗ ಪ್ರಾಕ್ಟಿಕಲಿ ತೋರಿಸಿದಾಗ ಅವ್ರಿಗೆ ಅರ್ಥ ಆಗಿಬಿಡುತ್ತೆ. ಆದರೆ ಏನಾದರೂ ನಾವು ಆ ರೀತಿ ತೋರಿಸಿದ್ದೆ ನಾವು ಸಡನ್ನಾಗಿ ಸ್ಟೇಟ್ಮೆಂಟ್ ಪ್ರಾಬ್ಲಮಲ್ಲಿ ಕೊಡಿದಾಗ ಈಗ ಹೇಗೆ ಆಗ್ತದಲ್ಲ ಹಾಗೆ ಬ್ಲ್ಯಾಂಕ್ ಆಗಿಬಿಡ್ತಾರೆ. ಅದನ್ನೇ ನಾವು ತೋರಿಸ್ಬಿಡೋಣ. ಸೊ ಏನು ಮಾಡಬೇಕು? ನಾನು ಹೇಳಿ ಎಷ್ಟು ಸಲ ರಿಪೀಟ್ ಆಗುತ್ತೆ ಅಂತ. ಆ ಪ್ಯಾಟರ್ನ್ ಎಷ್ಟು ಸಲ ರಿಪೀಟ್ ಆಗುತ್ತೆ? 4 ಸಲ. ಈಗ ಒಂದು ಪ್ಯಾಟರ್ನ್ ಮುಗೀತು, 2ನೇ ಸಲ ಆಯಿತು. ಈಗ ಇನ್ನೊಂದು ಸಲ ನೀವೇ ಜೋಡಿಸಿ ನೋಡೋಣ. ಜೋಡಿಸಿ 3 ಎಲ್ಲೋ, ಆಮೇಲೆ ಯಾವ್ದು ಇಡಬೇಕು ನಾವು? ಹಾಂ, ಗುಲಾಬಿ ಹೂವನ್ನು. ಸೊ ಇದು 1 ಸಲ ಪ್ಯಾಟರ್ನ್, ಇದು 2nd ಪ್ಯಾಟರ್ನ್, ಇದು 3rd ಪ್ಯಾಟರ್ನ್, 3 ಪ್ಯಾಟರ್ನ್ಸ್ ಆಯಿತು. ಅಂದರೆ ಟೋಟಲ್ ಈಗ ಕೌಂಟ್ ಮಾಡಿ ಎಷ್ಟು ನಿಮಗೆ ಸಿಗುತ್ತೆ? 12. ಎಷ್ಟು ಸೇವಂತಿಗೆ ಹೂವಿದೆ? 12 ಸೇವಂತಿಗೆ ಹೂವಿದೆ. ಎಷ್ಟು ಗುಲಾಬಿ ಹೂವಿದೆ? 4 ಹೂವಿದೆ. ಟೋಟಲ್ ಎಷ್ಟಾಯಿತು?
16 ಅಲ್ವಾ? ಸೊ 12 + 4 16 ಅಂತ ಆಯಿತು. ಓಕೆ, ಇದೇ ಕಾನ್ಸೆಪ್ಟನ್ನು ಮುಂದೆ ಹೋದ್ಮೇಲೆ ಈಗ ನಾವು ಇದನ್ನು ರೇಷಿಯೋ ಆಗಿ ತೊಗೊಂಡ್ವಿ, ಪ್ಯಾಟರ್ನ್ ಕ್ವೆಶನ್ ಆಗಿ ತೊಗೊಂಡ್ವಿ, ಹಾಗೆ ಇಲ್ಲಿ ಪುನಃ ನಾವು 3 × 4 = 12 ಹಾಗೆ 1 × 4 = 4 ಟೋಟಲ್ ನಂಬರ್ ಆಫ್ ಹೂವನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಇನ್ನೊಂದು ಎಲ್ಲಿ ಅಂತ ಹೇಳಿದ್ರೆ ಇದನ್ನೇ ಹೈಯರ್ ಸ್ಟ್ಯಾಂಡರ್ಡ್ಸ್ಗೆ ಹೋದಾಗ ಅವ್ರು ಕ್ವೆಶನ್ ಕೇಳುವ ಪ್ಯಾಟರ್ನೇ ಬೇರೆ ಆಗೋಗುತ್ತೆ. ಹೇಗೆ ಕೇಳ್ತಾರೆ ಅಂತ ಹೇಳಿದ್ರೆ ಕನ್ಸಿಡರ್ ಗಿವನ್ ನಂಬರ್, ಒಂದು ನಂಬರನ್ನು ತಗೊಳ್ಳಿ, ಹಾಗೆ ಇನ್ನೊಂದು ನಂಬರ್ ಅನ್ನೋದು ನೀವೇನು ನಂಬರ್ ತೊಗೊಂಡಿದ್ರ ಅದರ 3ರಷ್ಟು ಇದೆ ಅಂತ ಕ್ವೆಶನ್ ಕೇಳ್ತಾರೆ. ಹಾಗೆ ಆ 2 ನಂಬರನ್ನು ಆ್ಯಡ್ ಮಾಡಿದಾಗ ಆನ್ಸರ್ 16 ಬರುತ್ತೆ. ಅದನ್ನು ಕೇಳಿದ ಕೂಡಲೇ ಆ ಸ್ಟೇಟ್ಮೆಂಟ್ ಪ್ರಾಬ್ಲಮಲ್ಲಿ ಮಕ್ಕಳಿಗೆ ಆನ್ಸರ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಅನ್ನಿಸ್ಬಿಡುತ್ತೆ. ಅಲ್ಲಿ ಏನಾದರೆ ಇದೇ ಕಾನ್ಸೆಪ್ಟ್, ಅದು ಒಂದು ನಂಬರ್ ಎಕ್ಸ್ ಅಂತ ಹೇಳಿದ್ರೆ ಇನ್ನೊಂದು ನಂಬರ್ 3x ಅಂತ ಆಗುತ್ತೆ. ಸೊ 2 ನಂಬರನ್ನು ನಾವು ಆ್ಯಡ್ ಮಾಡಿದ್ರೆ ಅಂದರೆ 4x ಅಂತ ಆಗುತ್ತೆ. ದಟ್ ಇಸ್ = 16. ಸೊ ಈ ಕಾನ್ಸೆಪ್ಟ್ಗಳನ್ನು ನಾವು ವಿಶ್ವಲೈಸ್ ಆಗಿ ಮಕ್ಕಳು ಏನಾದರೂ ಕಲಿಯೋದಕ್ಕೆ ಸಾಧ್ಯ ಆದರೆ ಅದನ್ನು ನಾವು ಹೈಯರ್ ಸ್ಟ್ಯಾಂಡರ್ಡ್ಸ್ಗೆ ಹೋದಾಗ ಕೂಡ ಮ್ಯಾಥಮೆಟಿಕ್ ಕಷ್ಟ ಅಂತಲ್ಲ, ಆ ಅಪ್ರೋಚನ್ನು ನಾವು ಹಾಗೆ ಮಾಡಿದ್ರೆ ಈಸಿ ಆಗುತ್ತೆ ಅಂತ ಅನಿಸುತ್ತೆ. ಇಲ್ಲಾಂದರೆ ಚಿಕ್ಕ ಏಜಲ್ಲಿ ನಮಗೆ ಪ್ರಾಬ್ಲಮ್ ಏನಂದರೆ, ಈಗ ನಾವು ಇದನ್ನೆಲ್ಲ ಮಕ್ಕಳು ಆಟ ಆಡಿರಬಹುದು, ಇದನ್ನೆಲ್ಲರೂ ನೀವು ನೋಡಿದ್ದೀರಾ ಅಲ್ವಾ? ಇದರಲ್ಲಿ ಎಷ್ಟು ಕಲರ್ಸ್ ಕಾಣಿಸ್ತಿದೆ ನಿಮಗೆ? 6 ಕಲರ್ಸ್ ಕಾಣಿಸ್ತಾ ಇದೆ. ಈಗ ಒಂದ್ಸಲ ಗಾಳಿ ಊದ್ಬೋದಾ ಜೋರಾಗಿ? ಮೂವ್ ಆಗ್ತಾ ಇಲ್ಲ. ಹೇಗೆ ಮೂವ್ ಮಾಡೋದು ಇದನ್ನೀಗ? ಓಡಿದ್ರೆ ಮೂವ್ ಆಗುತ್ತೆ. ಈಗ ಓಡೋಕ್ಕೆ ಆಗೋದಿಲ್ಲ ನಮಗೆ. ಏನು ಮಾಡೋಣ? ಕೈಯಲ್ಲಿ ತಿರುಗಿಸ್ಬೋದಾ? ತಿರುಗಿಸಿ ನೋಡೋಣ. ಫಾಸ್ಟಾಗಿ ತಿರುಗಿಸಿ, ಇನ್ನೂ ಸ್ವಲ್ಪ ಫೋರ್ಸ್, ಇನ್ನು ಅರ್ಜುನ್ ನೀನು ಕೂಡ ಫೋರ್ಸ್. ಹಾಂ, ಈಗ ಜಾಸ್ತಿ ನೀವು ಅದು ಮೂವ್ ಆಗ್ತಾ ಇದೆ, ತುಂಬ ಫೋರ್ಸಲ್ಲಿ ಇದು ತಿರುಗ್ತಿದೆ ಅಂದಾಗ ನಿಮಗೆ ಏನಾದರೂ ಕಲರ್ ಐಡೆಂಟಿಫೈ ಮಾಡೋಕ್ಕಾಗತ್ತಾ? ಇದೀಗ ಫಾಸ್ಟಾಗಿ ತಿರುಗಾಗ್ತಾರೆ, ಯಾವ ಕಲರ್ ಇದೆ ಅಂತ ಗೊತ್ತಾಗುತ್ತಾ? ಅಂದರೆ ಪ್ರಾಬ್ಲಮ್ ಇಲ್ಲಿ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಯಾಕೆ ಕಷ್ಟ ಅಂದರೆ, ನಿಮಗೆ ಅಡಿಷನ್ ಗೊತ್ತು, ಸಬ್ಟ್ರಾಕ್ಷನ್ ಗೊತ್ತು, ಮಲ್ಟಿಪ್ಲಿಕೇಶನ್ ಗೊತ್ತು, ಇದೆಲ್ಲ ಕಾನ್ಸೆಪ್ಚುವಲಿ ಗೊತ್ತಿರುತ್ತೆ. ಬಟ್ ಇವೆಲ್ಲವೂ ಮಿಕ್ಸ್ ಆದಾಗ ಇದಾ ಇಲ್ಲಿಗ ನಮಗೆ ರೆಡ್ ಕಲರ್ ಇದೆಯಾ ಅನ್ನೋತ್ತಿಗೆ ಇನ್ನೊಂದು ಕಲರ್ ಬಂದ್ಬಿಡುತ್ತೆ. ಮಿಕ್ಸ್ ಆಗಿರೋದ್ರಿಂದ ಅವರಿಗೆ ಅದು ಮಾಡೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ.